ಇನ್ನು ಮೂರನೇ ಬಾರಿ ಅಧಿಕಾರಕ್ಕೆ ಬಂದಿರುವಂತ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಇವತ್ತು ಅತಿದೊಡ್ಡ ಅಗ್ನಿ ಪರೀಕ್ಷೆ ಇದೆ. ವಕ್ಫ್ ಬಿಲ್ ಪಾಸ್ ಆಗುತ್ತಾ ಫೇಲ್ ಆಗುತ್ತಾ? ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಇವತ್ತು ಅತಿದೊಡ್ಡ ಅಗ್ನಿ ಪರೀಕ್ಷೆ. ಲೋಕಸಭೆಯಲ್ಲಿ ವಕ್ಫ್ ಮಸೂದೆ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಮಧ್ಯಾಹ್ನ 12 ಗಂಟೆಗೆ ವಕ್ಫ್ ತಿದ್ದುಪಡಿ ವಿಧೇಯಕವನ್ನ ಮಂಡನೆ ಮಾಡ್ತಾರೆ. ಸಚಿವರಾಗಿರುವಂತಹ ಕಿರಣ್ ರಿಜಿಜು ಅವರು ಈ ಬಿಲ್ ಅನ್ನ ಮಂಡಿಸ್ತಾರೆ. ಸಂಸದೀಯ ವ್ಯವಹಾರಗಳ ಖಾತೆ ಸಚಿವರು. ಸೊ ವಕ್ಫ್ ಬಿಲ್ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಕಳೆದ ನರೇಂದ್ರ ಮೋದಿ ಅವರ 3.0 ಸರ್ಕಾರ ಬಂದಾಗಿನಿಂದಲೂ ಕೂಡ ವಕ್ಫ್ಗೆ ಸಂಬಂಧಪಟ್ಟಂತೆ ಒಂದು ಸದ್ದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅತಿ ದೊಡ್ಡ ಅಗ್ನಿ ಪರೀಕ್ಷೆ. ಆ ಅಗ್ನಿ ಪರೀಕ್ಷೆ ಏನು ಅಂದರೆ ವಕ್ಫ್ ತಿದ್ದುಪಡಿ ವಿಧೇಯಕ ಮಂಡನೆಯಾಗುತ್ತೆ. ಶತಾಯಗತಾಯ ಬಿಲ್ ಪಾಸ್ ಆಗಲೇಬೇಕಾಗಿದೆ. ವಿಪಕ್ಷಗಳ ವಿರೋಧದ ನಡುವೆಯೂ ಕೂಡ ಬಿಲ್ ಮಂಡನೆಗೆ ಬಿಜೆಪಿ ಸಜ್ಜಾಗಿದೆ. ಬಿಲ್ ಪಾಸ್ಗೆ ಹರಸಾಹಸವನ್ನು ಪಡಬೇಕಾಗಿದೆ. ಹೀಗಾಗಿ ಎನ್ಡಿಎ ಸಂಸದರಿಗೆ ವಿಪ್ ಜಾರಿ ಮಾಡಲಾಗಿದೆ. ಸದನಕ್ಕೆ ಕಡ್ಡಾಯವಾಗಿ ಹಾಜರಾಗುವಂತೆ ಎನ್ಡಿಎ ಸಂಸದರಿಗೆ ವಿಪ್ ಅನ್ನು ಜಾರಿ ಮಾಡಿದ್ದಾರೆ. ಮುಖ್ಯ ಸಚೇತಕರಾಗಿರುವಂತಹ ಸಂಜಯ್ ಜೈಸ್ವಾಲ್ ಅವರು ವಿಪ್ ಜಾರಿ ಮಾಡಿದ್ದಾರೆ. ಎನ್ಡಿಎ ಅಭ್ಯರ್ಥಿಗಳು ಸಂಸದರಿಗೆ ಭಾರಿ ಕುತೂಹಲ ಮೂಡಿಸಿದೆ ಇವತ್ತಿನ ಸದನ. ಕಾರಣ ಇಷ್ಟೇ, ಎನ್ಡಿಎಗಿರುವಂಥದ್ದು 293 ಸದಸ್ಯರ ಸಂಖ್ಯಾಬಲ. ಹೀಗಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಬರಲೇಬೇಕು, ಈ ಮಸೂದೆಗೆ ಬೆಂಬಲವನ್ನು ಕೊಡಲೇಬೇಕು ಅಂತ ಹೇಳಿ. ಸಾಮಾನ್ಯವಾಗಿ ಕಳೆದ 2 ನರೇಂದ್ರ ಮೋದಿ ಅವರ ಸರ್ಕಾರ ಅಂದರೆ 14 ಮತ್ತು 19ರ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ಗಮನಿಸಿದ್ರೆ ಈ ರೀತಿಯ ಬಿಲ್ಗಳನ್ನು ಪಾಸ್ ಮಾಡಲಿಕ್ಕೆ ಮೋದಿಯವರಿಗೆ ಅಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಆಗ ಸ್ಪಷ್ಟ ಬಹುಮತ ಬಿಜೆಪಿಗೇನೆ ಇತ್ತು. ಆಗ ಕ್ಲಿಯರ್ ಕಟ್ ಆಗಿತ್ತು ರೋಡ್ ಕೂಡ. ಎಲ್ಲ ರೀತಿಯ ಬಿಲ್ಗಳನ್ನು ಕೂಡ ತುಂಬ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ರು. 370 ರದ್ದತಿಯ ಆಗಿರ್ಬೋದು, ತ್ರಿಬಲ್ ತಲಾಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ಬೇಗ ಬೇಗ ರದ್ದಾಯಿತು ಮತ್ತು ತಿದ್ದುಪಡಿಗಳಾಯಿತು. ಬಟ್ ಈ ವಕ್ಫ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಹರಸಾಹಸ ಇರುವಂಥದ್ದು. ಕಾರಣ ಈ ಬಾರಿ ಇರುವಂಥದ್ದು ಎನ್ಡಿಎ ಸರ್ಕಾರ, ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ. ಸೊ ಇದರಲ್ಲಿ TDP ಇದೆ, JDU ಇದೆ. ಹೀಗಾಗಿ ಈ TDP JDU ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಈಗ 293 ಸಂಸದರು ಇರುವಂಥದ್ದು ಎನ್ಡಿಎಲ್ಲಿ. ಈ ಪೈಕಿ 28 JDU ಮತ್ತು TDPಯಲ್ಲೇ ಇದ್ದಾರೆ. ಸಂಸದೀಯ ಜಂಟಿ ಸಮಿತಿ ಪರಿಷ್ಕರಣೆಗೆ ಒಳಪಟ್ಟಿರುವಂತಹ ಮಸೂದೆ ಇದು. ಮಸೂದೆಗೆ ಕಾಂಗ್ರೆಸ್, TMC, ಸಮಾಜವಾದಿ, DMK ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ವಿಧೇಯಕ ಕುರಿತು ಚರ್ಚೆಗೆ 8 ಗಂಟೆಗಳ ಕಾಲ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ, ನಿಗದಿ ಕೂಡ ಮಾಡಿದೆ. ಚರ್ಚೆಯಲ್ಲಿ ಭಾಗಿಯಾಗಲಿದ್ದಾರೆ ವಿರೋಧ ಪಕ್ಷದ ನಾಯಕರು ಜೊತೆಗೆ ಸದಸ್ಯರು. ಒಗ್ಗಟ್ಟಿನಿಂದ ಮಸೂದೆಯನ್ನ ವಿರೋಧಿಸಲಿಕ್ಕೆ ಇಂಡಿಯಾ ಒಕ್ಕೂಟ ಕೂಡ ಸಜ್ಜಾಗಿದೆ. ಲೋಕಸಭೆಯಲ್ಲಿ ಇವತ್ತು ಭಾರಿ ಗದ್ದಲ, ಕೋಲಾಹಲ ಎಲ್ಲವೂ ಕೂಡ ಇರುತ್ತೆ. ಸಂಸದೀಯ ಜಂಟಿ ಸಮಿತಿ ಪರಿಷ್ಕರಣೆಗೆ ಒಳಪಟ್ಟಿರುವಂತಹ ಮಸೂದೆ ಇದು. 8 ಗಂಟೆಗಳ ಕಾಲ ಅವಕಾಶವನ್ನು ಕೊಟ್ಟಿದ್ದಾರೆ ಚರ್ಚೆಗೆ. ಒಂದು ಹೆಲ್ತಿ ಡಿಬೇಟ್ ನಡೆಯಲಿ ಅಂತ. ಏನು ಪ್ರಾಬ್ಲಮ್ ಇದೆ, ಏನು ಸೇರಿಸ್ಬೋದು ಅಂತ ಒಂದು ಹೆಲ್ತಿ ಡಿಬೇಟ್ ನಡೀಲಿ ಅಂತ ಕೂಡ ಹೇಳಿದ್ದಾರೆ. ಇದರಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗ್ತಾರೆ, ವಿರೋಧ ಪಕ್ಷದ ನಾಯಕರು. ಮುಖ್ಯವಾಗಿ ಕಾಂಗ್ರೆಸ್, TMC, ಸಮಾಜವಾದ ಪಕ್ಷ ಜೊತೆಗೆ DMK ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಏನೇ ವಿರೋಧ ಇದ್ರೂ ಇವತ್ತು ಪಾಸ್ ಆಗಲೇಬೇಕು ಅಂತ ಹೇಳಿ ಒಂದು ಪಟ್ಟನ್ನು ಹಿಡಿದಿರುವಂಥದ್ದು ಬಿಜೆಪಿ. ಹಾಗಾದರೆ ವಕ್ಫ್ ಸಂಬಂಧಪಟ್ಟಂತೆ ಒಂದಿಷ್ಟು ಅನುಮಾನಗಳಿರುವಂಥದ್ದು. ವಕ್ಫ್ ಕಾಯ್ದೆಯಲ್ಲಿ ಏನಿತ್ತು ಅಂದರೆ ಈಗ ಇರುವಂಥದ್ರಲ್ಲಿ ಏನಿದೆ, ತಿದ್ದುಪಡಿ ಆಗಿರೋದೇನು ಅನ್ನೋದು ಕೂಡ ಕುತೂಹಲ ಇರುವಂಥದ್ದು. ಮುಖ್ಯವಾಗಿ ವಕ್ಫ್ ಕಾಯ್ದೆಯಲ್ಲಿ ಏನಿದೆ ಅಂತ ನೋಡೋದಾದರೆ ವಕ್ಫ್ ಆಸ್ತಿ ಸರ್ವೆಗೆ ಆಯುಕ್ತರ ನೇಮಕ ಈಗಿರುವಂಥದ್ದು. ಇದರ ಜೊತೆಗೆ ರಾಜ್ಯ ಸರ್ಕಾರದಿಂದ ಆಯುಕ್ತರನ್ನು ನೇಮಕ ಮಾಡಬೇಕಿತ್ತು. ಈಗ ಇರುವಂತಹ ವಕ್ಫ್ ಕಾಯ್ದೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ವಕ್ಫ್ ಆಸ್ತಿ ಸರ್ವೆಗೆ ಆಯುಕ್ತರನ್ನು ನೇಮಕ ಮಾಡಬೇಕಾಗುತ್ತೆ. ಅದು ರಾಜ್ಯ ಸರ್ಕಾರವೇ ನೇಮಕ ಮಾಡುತ್ತೆ. ಇದರ ಜೊತೆಗೆ ವಕ್ಫ್ ಮಂಡಳಿಯಿಂದ ಲೆಕ್ಕ ಪರಿಶೋಧಕರ ಕೂಡ ನೇಮಕ ಆಗ್ತಾರೆ. ಅಂದರೆ ಮಂಡಳಿ ಇರುತ್ತಲ್ವ, ಅದರಿಂದಲೇ ಲೆಕ್ಕ ಪರಿಶೋಧಕರು ಕೂಡ ನೇಮಕ ಆಗ್ತಾರೆ. ಈ ಲೆಕ್ಕ ಪರಿಶೋಧಕರೇ ಆಡಿಟನ್ನು ಕೂಡ ಮಾಡ್ತಾರೆ ಅಂತ ಕಂಪ್ಲೀಟಾಗಿ. ಜೊತೆಗೆ ಈ ಮಂಡಳಿಯಲ್ಲಿ ಕೇವಲ ಮುಸಲ್ಮಾನರಿಗೆ ಮಾತ್ರ ಪ್ರಾತಿನಿಧ್ಯ ಕೊಡ್ತಾಯಿದ್ರು, ಅವ್ರಿಗೆ ಮಾತ್ರ ಅವಕಾಶ ಇತ್ತು ಇಷ್ಟು ದಿನಗಳ ಕಾಲ. ಒಂದು ವೇಳೆ ಏನಾದರೂ ವಕ್ಫ್ ನ್ಯಾಯಮಂಡಳಿಗೆ ಮಾತ್ರ ಮೇಲ್ಮನವಿಗೆ ಅವಕಾಶ ಅಂತ ಹೇಳಿದ್ರಿ. ಫಾರ್ ಎಕ್ಸಾಂಪಲ್ ಕೊಡೋದಾದರೆ ವಕ್ಫ್ನಿಂದ ಯಾರೋ ಒಬ್ಬರಿಗೆ ಅನ್ಯಾಯ ಆಗಿರುತ್ತೆ,
ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇರಲಿಲ್ಲ ಇಷ್ಟು ದಿನಗಳ ಕಾಲ. ಅಂದರೆ ಜನಸಾಮಾನ್ಯನಿಗೆ ಆ ಅವಕಾಶ ಇರಲಿಲ್ಲ ಈಗಿರುವಂಥದ್ರಲ್ಲಿ. ಹೀಗಾಗಿ ಒಂದಿಷ್ಟು ತಿದ್ದುಪಡಿ ಅಂತೂ ಆಗಿದೆ. ಇದರ ಜೊತೆಗೆ ವಕ್ಫ್ ನ್ಯಾಯಮಂಡಳಿ ತೀರ್ಮಾನ ಅಂತಿಮವಾಗಿರುತ್ತೆ. ನೋಡಿ, ಈಗ ನನಗೊಂದು ಪ್ರಾಬ್ಲಮ್ ಆಗಿರುತ್ತೆ ವಕ್ಫ್ನಿಂದಾಗಿ. ನಾನು ವಕ್ಫ್ ಮಂಡಳಿಯ ಎದುರು ಹೋದರೆ ಆ ಮಂಡಳಿ ಏನು ತೀರ್ಮಾನ ಮಾಡುತ್ತೋ ಅದೇ ಫೈನಲ್ ಆಗಿಬಿಡುತ್ತೆ. ನಾನು ಮತ್ತೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಹಾಗಾದರೆ ಏನು ತಿದ್ದುಪಡಿ ಆಗಿದೆ ಅಂತ ಹೇಳಿದ್ರೆ, ಇಷ್ಟು ದಿನಗಳ ಕಾಲ ಆಯುಕ್ತರಿದ್ದರು, ಇನ್ನು ಮುಂದೆ ಏನಾಗುತ್ತೆ, ಜಿಲ್ಲಾಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಸರ್ವೆ ನಡೆಯುತ್ತೆ ಅಂತ. ಅದಾದ ಬಳಿಕ ಜವಾಬ್ದಾರಿ ಯಾರಿಗಿರುತ್ತೆ? ರಾಜ್ಯ ಸರ್ಕಾರದಿಂದ ಆಯುಕ್ತರು ಈಗಿದ್ದಾರಲ್ವ, ಇನ್ನು ಮುಂದೆ ಜಿಲ್ಲಾಧಿಕಾರಿಗಳಿಗೆ ಸರ್ವೆಯ ಜವಾಬ್ದಾರಿಯನ್ನು ಕೊಡಬೇಕಾಗುತ್ತೆ. ಜೊತೆಗೆ ಕೇವಲ ವಕ್ಫ್ ಮಂಡಳಿ ಮಾತ್ರ ಲೆಕ್ಕ ಪರಿಶೋಧಕರನ್ನು ನೇಮಕ ಮಾಡಬೇಕಿತ್ತು. ಬಟ್ ಇನ್ನು ಮುಂದೆ ಆ ರೀತಿ ಇರೋದಿಲ್ಲ. ರಾಜ್ಯ ಸರ್ಕಾರವೇ ಲೆಕ್ಕ ಪರಿಶೋಧಕರ ಸಮಿತಿಯನ್ನು ಕೂಡ ಆಯ್ಕೆ ಮಾಡಬೇಕಾಗುತ್ತೆ. ಜೊತೆಗೆ ಈ ಸಮಿತಿಗೆ ವಕ್ಫ್ ಮಂಡಳಿ ಆಡಿಟ್ ಜವಾಬ್ದಾರಿ ಇರುತ್ತೆ. ಯಾವುದು ರಾಜ್ಯ ಸರ್ಕಾರ ಲೆಕ್ಕ ಪರಿಶೋಧಕರನ್ನು ಆಯ್ಕೆ ಮಾಡಿರುತ್ತಲ್ವ, ಅವರೇ ಆಡಿಟನ್ನು ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಅತಿ ದೊಡ್ಡ ಆರೋಪ ಇದ್ದದ್ದು, ಈ ಮಂಡಳಿಯಲ್ಲಿ ಮುಸ್ಲಿಮರಿಗೆ ಮಾತ್ರ ಯಾಕೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿ. ಹೀಗಾಗಿ ಇನ್ನು ಮುಂದೆ ಏನಾಗುತ್ತೆ ಅಂದರೆ, ಮುಸ್ಲಿಮೇತರ ಸದಸ್ಯರು ಕೂಡ ಇದರಲ್ಲಿ ಆಯ್ಕೆ ಆಗಬಹುದು ಅಂತ. ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರ ಸದಸ್ಯರು ಕೂಡ ಆಯ್ಕೆ ಆಗಬಹುದು ಅಂತ. ಇದ್ರ ಜೊತೆಗೆ ಇಷ್ಟು ದಿನಗಳ ಕಾಲ ಅತಿ ದೊಡ್ಡ ಸಮಸ್ಯೆ ಇದ್ದದ್ದೇನು ಅಂದರೆ, ವಕ್ಫ್ ನ್ಯಾಯಮಂಡಳಿಗೆ ಮಾತ್ರ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇತ್ತು. ಬಟ್ ಇನ್ನು ಮುಂದೆ ಸಾಮಾನ್ಯ ಜನ ಕೂಡ, ಯಾರಿಗೆ ಈ ವಕ್ಫ್ನಿಂದ ಅನ್ಯಾಯ ಆಗಿದೆ ಆ ವ್ಯಕ್ತಿಯು ಕೂಡ ಮೇಲ್ಮನವಿಯನ್ನು ಸಲ್ಲಿಸಬಹುದು ಹೈಕೋರ್ಟ್ಗೆ. ಇದರ ಜೊತೆಗೆ ನ್ಯಾಯಮಂಡಳಿ ತೀರ್ಪನ್ನು ಪರಿಶೀಲಿಸಲಿಕ್ಕೆ ಅಥವಾ ಪ್ರಶ್ನಿಸಲಿಕ್ಕೆ ಕೂಡ ಅವಕಾಶ ಇದೆ. ಮುಖ್ಯವಾಗಿ ನೋಡಿ, ಇಷ್ಟೆಲ್ಲ ತಿದ್ದುಪಡಿ ಆಗಿರುವಂಥದ್ದು. ಹಾಗಾದರೆ ಈ ಬಿಲ್ ಪಾಸ್ ಆಗುತ್ತಾ ಅನ್ನುವ ಪ್ರಶ್ನೆ ಇರುವಂಥದ್ದು. ಹಾಗಾದರೆ ಲೋಕಸಭೆಯಲ್ಲಿರುವಂಥ ಬಲಾಬಲವನ್ನು ನೋಡೋದಾದರೆ, ಹಾಲಿ ಸಂಸದರಿರುವಂಥದ್ದು 542 ಇದೆ. ಬಹುಮತ ಬೇಕಾಗಿರುವಂಥದ್ದು 272. ಸೊ NDA ಈಗಾಗಲೇ ಸರ್ಕಾರವನ್ನು ರಚನೆ ಮಾಡಿದೆ. ಹಾಗಾದರೆ NDA ಅಭ್ಯರ್ಥಿಗಳು ಅಂದರೆ NDA ಸದಸ್ಯರು ಎಷ್ಟಿದ್ದಾರೆ ಅಂತ ಹೇಳಿದ್ರೆ 293 ಇರುವಂಥದ್ದು. ನೋಡಿ, NDA ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, BJPಗೆ ಸ್ಪಷ್ಟ ಬಹುಮತ ಬಂದಿಲ್ಲ. ಸೊ ನಿಮಗೆ JDU ಜೊತೆಗೆ TDP ಇದರ ಸಪೋರ್ಟ್ ಬೇಕಾಗಿದೆ. JDU ಮತ್ತು TDP 28 ಸಂಸದರಿದ್ದಾರೆ. ಇಫ್ ಇನ್ ಕೇಸ್ ಏನಾದರೂ 28 293ರಿಂದ 28ಅನ್ನು ಕಳೆದರೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ನಿಮಗೆ 260 ಚಿಲ್ಲರೆ ಆಗುತ್ತೆ. ಆಗ ಈ ಬಿಲ್ಲನ್ನು ಪಾಸ್ ಮಾಡಲಿಕ್ಕಾಗಲ್ಲ. ಹೀಗಾಗಿ JDU ಮತ್ತು TDPಯ ಸಪೋರ್ಟ್ ಬೇಕೇ ಬೇಕಾಗಿರುವಂಥದ್ದು. ಇದರ ಜೊತೆಗೆ NDA ಅಂದರೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟದ ಸಂಖ್ಯಾಬಲ ಇರುವಂಥದ್ದು 233. ಸೊ ಬಿಲ್ಲನ್ನು ವಿರೋಧ ಮಾಡ್ಬೋದು ಅಷ್ಟೇ, ಅದಾಗಿರುತ್ತೆ. ಇದ್ರ ಜೊತೆಗೆ ಅದರ್ಸ್ ಅಂತ ಕೂಡ ಇರುವಂಥದ್ದು. ಇತರೆ ಸಂಸದರು ಕೂಡ ಇದ್ದಾರೆ, ಅವರು 11 ಮಂದಿ ಇದ್ದಾರೆ. ಸೊ ಅವರು ಏನು ಸಪೋರ್ಟ್ ಮಾಡ್ತಾರಾ ಇಲ್ವಾ ಅಂತ ಹೇಳಿ. ಇದ್ರ ಜೊತೆಗೆ ವಕ್ಫ್ ಬಿಲ್ ಪಾಸ್ ಆಗುತ್ತಾ ಅಂತ ಹೇಳಿದ್ರೆ, ಒಂದು ಕಡೆ ಲೋಕಸಭೆಯಲ್ಲಿ ಪಾಸ್ ಆಗ್ಬೋದು. ಬಟ್ ರಾಜ್ಯಸಭೆಯಲ್ಲಿ ಏನಾಗಿದೆ ಸರ್ ಅಂತ ಹೇಳಿದ್ರೆ, ರಾಜ್ಯಸಭೆಯಲ್ಲಿ ಇರುವಂಥದ್ದು ಹಾಲಿ ಸಂಸದರು 233 ಇರುವಂಥದ್ದು, ಬಹುಮತ 117 ಬೇಕಾಗಿರುವಂಥದ್ದು. ಆದರೆ NDAಗೆ ಬಹುಮತ ಇದೆ ಅಂತ ಹೇಳಿದ್ರೆ, ಸ್ಪಷ್ಟ ಬಹುಮತ ಇದೆ, 121 ಇದೆ. ಇಂಡಿಯಾ ಮೈತ್ರಿಕೂಟಕ್ಕೆ 87 ಇರುವಂಥದ್ದು, ಅದರ್ಸ್ 19 ಇರೋದು. ಅಂದರೆ ಈಸಿಯಾಗಿ ಬಿಲ್ ಪಾಸ್ ಆಗುತ್ತೆ, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇದ್ದದ್ದು TDP ಸಪೋರ್ಟ್ ಮಾಡುತ್ತಾ, JDU ಸಪೋರ್ಟ್ ಮಾಡುತ್ತಾ ಅಂತೇಳಿ. ಬಟ್ ಒಂದಿಷ್ಟು ಕಂಡೀಷನ್ ಒಳಗಾಗಿ ಒಂದಿಷ್ಟು ಕಂಡೀಷನ್ಸನ್ನು ಹಾಕಿದೆ. ಜೊತೆಗೆ TDP ಈಗಾಗಲೇ ಘೋಷಣೆ ಮಾಡಿರುವಂಥದ್ದು ನಾವು ಸಪೋರ್ಟ್ ಮಾಡ್ತೀವಂತ. ಸೊ ಬಿಲ್ ಈಸಿಯಾಗಿ ಪಾಸ್ ಆಗುತ್ತೆ. ಬಟ್ ಇವತ್ತು ಸದನದಲ್ಲಿ ಗದ್ದಲ ಅಂತೂ ಗ್ಯಾರಂಟಿ.